ನಮಸ್ಕಾರ ಎಲ್ಲರೂ ಹೆಂಗದಿರಿ. ಇವತ್ ನಾ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ರೈಸ್ ಮಾಡಿ ತೋರ್ಸಾತೀನಿ. ಅದು ಹುರ್ದಕ್ಕಿ ಪಲಾವ್ ಅಂತೇಳಿ. ಪಲಾವ್ ಅಂತ ಯಾಕೆ ಅನ್ನತೀನಿ ಅನ್ನೋದಕ್ಕೆ ಎಲ್ಲಾ ತರಕಾರಿ ಹಾಕಿ ಮಾಡಾತೀನಿ. ಮೇನ್ ಬೇಕಾಗಿರೋದು ಸಬ್ಬಸ್ಗಿ. ಈ ಸಬ್ಬಸ್ಗಿ ಹಾಕಿ ಅಕ್ಕಿನ ಹುರಿದು ಮಾಡಿ ತೋರಿಸ್ತೇನೆ. ಬರ್ರಿ ಹೆಂಗ್ ಮಾಡ್ಕೊಂಡು ತೋರಿಸ್ತೇನೆ ನೋಡ್ರಿ. ಹುರ್ದಕ್ಕಿ ಪಲಾವ್ ಮಾಡಕ ಎಲ್ಲ ಕೈಪಲ್ಲೆ ಹೆಚ್ಚಿಟ್ಕೊಂಡೇನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಕ್ಯಾರೆಟ್, ಆಲೂಗಡ್ಡಿ, ಬೀನ್ಸ್, ಮೆಣಸಿನ್ಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡೇನ್ರಿ. ಸಬ್ಬಸ್ಗಿನೂ ತೊಳೆದು ಹೆಚ್ಚಿಟ್ಕೊಂಡೇನಿ. ಇದಕ್ಕೆ ಮೇನ್ ಬೇಕಾಗಿರೋದು ಸಬ್ಬಸ್ಗಿ. ಇದ್ರ ಜೊತೆಗೆ ಮಸಾಲಾ ಐಟಮ್ ಅಂತೇಳಿ ಚಕ್ಕಿ, ಒಂದೆರಡು ಲವಂಗ ಮತ್ತು ಮೆಣಸಿನ್ಕಾಳು ಎಲೆ ಇಟ್ಕೊಂಡೇನಿ. ಬರ್ರಿ ಹೆಂಗ್ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ. ಹುರ್ದಕ್ಕಿ ಪಲಾವ್ ಮಾಡಾಕ ಫಸ್ಟ್ ಅಕ್ಕಿನ ಹುರ್ಕೋಬೇಕ. ಅದಕ್ಕೆ ನಾನೀಗ 1 ಗ್ಲಾಸ್ ಅಕ್ಕಿ ತಗೊಂಡೇನಿ. ಈ ಅಕ್ಕಿನ ಹುರ್ಕೊಳ್ಳೋಣ ಬರ್ರಿ. ಅಕ್ಕಿ ಹುರಿಬೇಕಾದ್ರೆ ಒಲಿ ಮೀಡಿಯಂ ಫ್ಲೇಮ್ನಾಗ ಇರ್ಬೇಕ್ರಿ. ಇಲ್ಲ ಅಂದ್ರೆ ಅಕ್ಕಿ ಲಘುನ ಹೊತ್ತಿ ಬಿಡ್ತಾವ. ಈ ವೈಟ್ ಕಲರ್ ಇರೋ ಅಕ್ಕಿ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು. ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು. ನೋಡ್ರಿ, ಈಗ ಇಷ್ಟು ಹುರಿದಾವ. ಇಷ್ಟು ಹುರಿದ್ಮ್ಯಾಗ ಇವನ್ನ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾ. ಬರ್ರಿ ತೆಗಿಯೋಣಂತ. ಬರ್ರಿ ಈಗ ಕುಕ್ಕರ್ ಒಳಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದ್ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕ್ರಿ. ಸ್ಟಾರ್ಟಿಂಗ್ ಎಣ್ಣೆ ಕಾದೈತ್ರಿ. ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಹಾಕೋಣ. ಒಂದ್ ಸ್ವಲ್ಪ ಜೀರಿಗೆ. ಈಗಿಲ್ಲೇ ಮೆಣಸಿನ್ಕಾಳು, 2 ಲವಂಗ, ಚಕ್ಕಿ ಮತ್ತೆ ಎಲೆ ತಗೊಂಡೇನ್ರಿ. ಅದನ್ನ ಹಾಕೋಣ ಒಗ್ಗರಣೆ ಒಳಗ. ಈಗ ಶುಂಠಿ ಬೆಳ್ಳುಳ್ಳಿ ಏನ್ ಜಜ್ಜಿಟ್ಕೊಂಡಿದ್ನೋ ಅದನ್ನ ಹಾಕ್ಬೇಕು. ಮತ್ತೆ ಹಸಿ ಮೆಣಸಿನ್ಕಾಯಿ. ಈಗ ಉಳ್ಳಾಗಡ್ಡಿ ಮತ್ತು ಅದ್ರ ಜೊತೆಗೆ ಏನೇನು ತರಕಾರಿ ಹೆಚ್ಚಿರ್ತೇವಲ್ಲ ಅವನ್ನೆಲ್ಲ ಹಾಕಬೇಕು. ಫಸ್ಟಿಗೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬೇರೆವರೆಗೂ ಕಾಯ್ಬೇಕು. ಈಗ ಟೊಮ್ಯಾಟೊ ಹಾಕೊಂಡ್ರಿ. ಕಾಯಿಪಲ್ಲೆ ಹೆಚ್ಚಿಟ್ಕೊಂಡೇವಲ್ರಿ ಅವನ್ನೆಲ್ಲ ಹಾಕೊಂಡು. ಈಗ ಕಾಯಿಪಲ್ಲೆ ಒಂದ್ ಸ್ವಲ್ಪ ಬೆಂದ ಮೇಲೆ ಏನ್ ಸಬ್ಬಸ್ಗಿ ಹೆಚ್ಚಿಟ್ಕೊಂಡೇವಲ್ಲ ಆ ಸಬ್ಬಸ್ಗಿ ಹಾಕೊಂಡು ಹಾಕಿ ಇದನ್ನ ಚಲೋ ತಂದು ಕಾಯಿಪಲ್ಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ನೋಡ್ರಿ, ಉಪ್ಪು ಹಾಕಿದ್ಮ್ಯಾಗ ಒಂದ್ 2 ರಿಂದ 3 ನಿಮಿಷ ಕೈಪಲ್ಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬಿಡ್ಬೇಕ. ಆಮೇಲೆ ಇದಕ್ಕೆ ನೀರ್ ಹಾಕೊಳ್ಳೋಣ. ನೋಡ್ರಿ, ನಾ ಈ ಗ್ಲಾಸ್ ಅಳತಿಯಿಂದ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ. ಅದಕ್ಕೀಗ ನಾ ಇದರಿಂದ 2 ಗ್ಲಾಸ್ ನೀರ್ ಹಾಕತೀನಿ. ನೋಡ್ರಿ, ಈಗ ನೀರ್ ಹಾಕೇನಿ. ಈ ನೀರ್ ಕುದಿಯಾಕ್ ಸ್ಟಾರ್ಟ್ ಆಗ್ಬೇಕು. ಕುದಿಯಾಕ್ ಸ್ಟಾರ್ಟ್ ಆಗಿಂದ ನಾವೇನ್ ಹುರಿದಿಟ್ಕೊಂಡೇವಲ್ಲ ಅಕ್ಕಿ ಹಾಕೊಂಡ್ರಿ. ಈಗ ಒಂದ್ 2 ನಿಮಿಷ ಅದ ಕುದಿಯೋವರೆಗೂ ವೇಟ್ ಮಾಡ್ಬೇಕು. ನೋಡ್ರಿ, ಈಗ ಕುದಿಯಾತೈತಿ. ನಾವು ಏನ್ ಹುರಿದಿಟ್ಕೊಂಡೇವಲ್ಲ ಅಕ್ಕಿ ಹಾಕೊಂಡ್ ಬರ್ರಿ. ಈಗ ಅಕ್ಕಿ ಹಾಕಿಂದ ನಾವೇನ್ ಕೊತ್ತಂಬರಿ ಹೆಚ್ಚಿಟ್ಕೊಂಡೇವಲ್ರಿ, ಮ್ಯಾಲ ಕೊತ್ತಂಬರಿ ಹಾಕೋಣ. ನೋಡ್ರಿ, ಈಗ ಕುಕ್ಕರ್ ಬಾಯಿ ಮುಚ್ಚನಿ. ಒಂದ್ 2 ಸೀಟಿ ಮಾಡಿಸ್ಕೊಳ್ಳೋಣ. ನೋಡ್ರಿ, ಈಗ 2 ಸೀಟಿ ಆಗ್ಯಾವ. ಕುಕ್ಕರ್ ಬಾಯಿ ತೆಗೆದು ನೋಡೋಣ ಅನ್ನ ಹೆಂಗಾಗೈತೆ ಅಂತ ಹೇಳಿ. ನೋಡ್ರಿ, ಅನ್ನ ಮಸ್ತಂಗ ಉದುರಾಗೈತಿ. ಬರೀ ಇದನ್ನ ಪ್ಲೇಟಿಗೆ ಹಾಕೊಳ್ಳೋಣ ಅಂತೀಗ. ನೋಡ್ರಿ, ಈಗ ಮಸ್ತ್ ಅಂದ್ ಬಿಸಿ ಬಿಸಿ ಹುರ್ದಕ್ಕಿ ಪಲಾವ್ ರೆಡಿ ಆಗೈತಿ. ನೀವು ಒಂದ್ಸಲ ಮಾಡ್ಕೊಂಡ್ ತಿನ್ರಿ. ಇದ್ರ ಜೊತೆಗೆ ನೀವು ಮೊಸರು ರಾಯ್ತಾ ಮಾಡ್ಕೊಂಡ್ ತಿನ್ಬೋದ. ಮಸ್ತ್ ಇರ್ತೈತಿ. ಮಾಡ್ಕೊಂಡ್ ತಿನ್ರಿ. ಹೆಂಗಾಗೈತಿ ಅಂತ ಕಮೆಂಟ್ ಮಾಡ್ರಿ. ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.